ಬೆಳಗ್ಗೆ ಕೋಳಿ ಕೂಗ್ತಿದ್ದಂಗೆ ಎದ್ದು ತೋಟಕ್ಕೊಂದ್ ರೌಂಡ್ ಹಾಕಿ ಹಂಡೆಲ್ ಬಿಸಿನೀರ್ ಸ್ನಾನ ಮಾಡಿ ಪೂಜೆ ಮಾಡಿ ಮುಗಿಸೋವಾಗ 12 ಗಂಟೆ ಆಗಿತ್ತು. ಹಬ್ದೂಟ ಮುಗಿಸಿ ನಮ್ ಶಾಲೆ ಕಡೆ ಒಂದ್ ರೌಂಡ್ ಹಾಕೋಣ ಅಂತ ಹೊರಟೆ. ನಮ್ಮೂರೇನ್ ದೊಡ್ಡೂರಲ್ಲ, ಅಲ್ಲಿ ಇಲ್ಲಿ ಕಾಡ್ ಮಧ್ಯ ಇರೋ ಮನೆಗಳನ್ನೆಲ್ಲ ಲೆಕ್ಕ ಹಾಕಿದ್ರು 50 ದಾಟಲ್ಲ. ಆದ್ರೂ ಊರ್ ಜನರನ್ನೆಲ್ಲ ಒಂದ್ ಕಡೆ ಕಾಣಕ್ಕೆ ಇದೊಂದ್ ನೆಪ ಅಷ್ಟೇ. ಬೈದವೆ, ಇದು ನಾನು ಓದಿದ ಶಾಲೆ. ಇದೊಂದ್ ಸ್ಕೂಲ್ ಇಲ್ಲ ಅಂದ್ರೆ ನಮ್ಮೂರ್ ಐಡೆಂಟಿಟಿಗೆ ಒಂದು ಬೋರ್ಡ್ ಕೂಡ ಇಲ್ಲ. ಈಗ ಸದ್ಯ 10 ಜನ ಹುಡುಗರಿದ್ದಾರೆ. ನಮ್ಮಲ್ಲೆಲ್ಲ ಮನೇಲೆಲ್ಲ ಗಣಪತಿ ಇಡೋ ಸಂಪ್ರದಾಯ ಇಲ್ಲ. ಹಂಗಾಗಿ ಎಲ್ಲ ಸ್ಕೂಲ್ಗೆ ಬಂದು ಬೆಳಗ್ಗೆನೆ ಹಣಕಾಯಿ ಮಾಡಿಸ್ತಾರೆ. ನಾನ್ ಸಂಜೆ ಹೋಗಿದ್ನಲ್ಲ, ಯಥಾ ಪ್ರಕಾರ ಸ್ಕೂಲ್ ಮಕ್ಳಿಗೆ ಊರ್ ಮಂದಿಗೆ ಒಂದಷ್ಟು ಆಟ ಇರ್ತದೆ. ಊರ್ ಹೆಂಗಸರು ಆಡಿದ್ದೇನು, ಖುಷಿ ಪಟ್ಟಿದ್ದೇನು. ಗಂಡಸ್ರಿಗೆ ಬರ್ರ ಅಂದ್ರೆ ನಮಗ್ ಆಡಕ್ಕಿಂತ ನೋಡಕ್ಕೆ ಮಜಾ ಅಂದ್ರು. ಗ್ಯಾಪ್ ಅಲ್ಲಿ ಅಡ್ಗೆ ಕೋಣೆಯಿಂದ ಬಾಡುಟ್ಟು ಸ್ಮೆಲ್ ಬಂದಂಗೆ ಎಲ್ಲ ಕೋಣೆ ಕಡೆ ಹೋಗದ. ಅಡ್ಗೆ ಅಣ್ಣಯ್ಯಣ್ಣ ಹಬ್ಬ ಮಾರ್ರೆ, ಪಲಾವ್ ಕಂಡ್ರ ಅಂದಂಗೆ ಎಲ್ರು ಹಪ್ಮೋರೆ. ಆಮೇಲೆ ನಾನ್ ಬೇರೆ ಹಳೆ ವಿದ್ಯಾರ್ಥಿ ಅಂತ ಸ್ಟೇಜ್ ಮೇಲೆ ಕರ್ದಂಗೆ ಇಲ್ಲೂ ಮಾತಾಡ್ಬೇಕಾ ಅಂತ ನಾಚಿಕೆಲೆ 2 ಮಾತಾಡಿದ್ದಾಯ್ತು, ಪ್ರೈಸ್ ಕೊಟ್ಟಿದ್ದು ಆಯ್ತು. ಗಣಪತಿ ಹೊರಡ್ಬೇಕು ಅನ್ನೋ ಹಾಗೆ